ಹಿರಿಯ ಮುತ್ಸದ್ದಿ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರುವಂಥದ್ದು. ಅವರ ನಿಧನದ ಸಾವಿನ ಸುದ್ದಿ ಕೇಳಿ ಸಾಕಷ್ಟು ಅವರ ಕುಟುಂಬ ವರ್ಗ ಆಪ್ತವಲಯ ಸಾಕಷ್ಟು ಒಂದು ದುಃಖ ತಪ್ತರಾಗಿರುವಂಥದ್ದು. ನಾನೀಗ ಅವರ ದಾವಣಗೆರೆ ನಿವಾಸದಲ್ಲಿದ್ದೀನಿ. ದಾವಣಗೆರೆಯ ಏನು ಕಲ್ಮೇಶ್ವರ ರೈಸ್ ಮಿಲ್ ಇದೆ, ಆ ರೈಸ್ ಮಿಲ್ಲಿನ ಆವರಣದಲ್ಲಿದ್ದೀನಿ. ಇಲ್ಲಿ ಈ ಆವರಣದಲ್ಲಿ ಏನು ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅವರ ಒಂದು ಕಲ್ಮೇಶ್ವರ ರೈಸ್ ಮಿಲ್ ಏನಿದೆ, ಆ ರೈಸ್ ಮಿಲ್ನಲ್ಲಿ ಇದೀಗ ಒಂದು ಏನು ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿ ಗುಂಡಿ ಅಗೆಯುವಂಥ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ಏನು ಪಕ್ಕದಲ್ಲಿರ್ತಕ್ಕಂಥ ಅವರ ಪತ್ನಿ ಪಾರ್ವತಮ್ಮ ಏನಿದ್ದಾರೆ, ಅವರ ಒಂದು ಸಮಾಧಿ ಕ್ರಿಯೆ ಅಂತ ಹೇಳ್ಬೋದು. ಹೀಗಾಗಿ ಅವರ ಪಕ್ಕದಲ್ಲಿಯೇ ಈ ಒಂದು ಅವರ ಕ್ರಿಯಾ ಸಮಾಧಿಯನ್ನು ಇದೀಗ ಸಿದ್ಧಗೊಳಿಸ್ತಾ ಇರುವಂಥದ್ದು. ಕ್ರಿಯಾ ಸಮಾಧಿಯನ್ನು ನೋಡ್ಬೋದು ಯಾವ ರೀತಿ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. JCB ಒಂದು ಯಂತ್ರದ ಮೂಲಕ ಮಣ್ಣನ್ನು ಅಗೆಯುವಂಥ ಒಂದು ಕೆಲಸ ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಏನು ಸಂಜೆ 4 ಅಥವಾ 5 ಗಂಟೆ ಸುಮಾರು ಹೊತ್ತಿಗೆ ಅವರ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ವಿಧಿವಿಧಾನಗಳ ಪ್ರಕಾರ ಏನು ಪೂಜ್ಯರಿದ್ದಾರೆ, ಆ ಪೂಜ್ಯರಿಂದ ಒಂದು ಅಂತಿಮ ಕ್ರಿಯೆಯನ್ನು ಮಾಡುವಂಥದ್ದು. ಜೊತೆಗೆ ಈ ಆವರಣದಲ್ಲಿ ಏನು ಅವರ ಕುಟುಂಬದ ಮತ್ತು ಹಿರಿಯ ಸದಸ್ಯರು ಕೂಡ ಇಲ್ಲಿ ಅವರ ಸಮಾಧಿ ಕ್ರಿಯೆ ಇರುವಂಥದ್ದು. ಅವರ ಹಿರಿಯ ಅಣ್ಣ ಆಗಿರ್ಬೋದು, ಅವರ ಜೊತೆಗೆ ಪಕ್ಕದಲ್ಲೇ ಇನ್ನೆರಡು ಸಮಾಧಿಗಳು ಇರುವಂಥದ್ದು. ಅವರು ತಂದೆ ತಾಯಿಗಳ ಸಮಾಧಿಗಳಾಗಿವೆ. ಹೀಗಾಗಿ ಅವರ ಕುಟುಂಬದ ಪೂರ್ವ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ಆವರಣದಲ್ಲಿ ಇದೀಗ ಸಮಾಧಿಗಳನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು ಏನು ದಾವಣಗೆರೆ ಇದೆ ನಿಜಕ್ಕೂ ಒಂದು ರೀತಿಯಲ್ಲಿ ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಒಂದು ಹಿರಿಯ ರಾಜಕಾರಣಿ ಜೊತೆಗೆ ಸಾಕಷ್ಟು ವಲಯಗಳಲ್ಲಿ ಕೆಲಸ ಮಾಡಿ ಹೆಸರನ್ನು ಗುರುತಿಸ್ಕೊಂಡಿರ್ತಕ್ಕಂಥ ಹಿರಿಯ ರಾಜಕಾರಣಿ ಆಗಿದ್ದರು. ಜೊತೆಗೆ ಅವ್ರು ಮಾಡ್ತಕ್ಕಂಥ ಕೈ ಹಿಡದೇ ಇರ್ತಕ್ಕಂಥ ಕ್ಷೇತ್ರಗಳಿಲ್ಲ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಕೈ ಇತ್ತು. ಹೀಗಾಗಿ ಅವರ ಎಲ್ಲ ವರ್ಗದ ಜನರು ಇವರ ಅಂತಿಮ ದರ್ಶನವನ್ನು ಪಡೆದಕ್ಕೆ ಅವರ ಮನೆಯ ನಿವಾಸದಲ್ಲಿ ಜನರು ಕೂಡ ಧಾವಿಸಿರುವಂಥದ್ದು. ಜೊತೆಗೆ ಏನು ಮಧ್ಯಾಹ್ನದ ವೇಳೆಗೆ ಒಂದು ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಇದೆ, ಆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಜೊತೆಗೆ ಈ ಸಂಜೆ ಹೊತ್ತಿಗೆ ಏನು ಅವರ ಒಂದು ಕಲ್ಮೇಶ್ವರ ರೈಸ್ ಮಿಲ್ ಏನಿದೆ, ಆ ರೈಸ್ ಮಿಲ್ನಲ್ಲಿ ಅವರ ಅಂತ್ಯಕ್ರಿಯೆಗೆ ಸಮಾಪ್ತಿಗೊಳ್ಳುವಂಥದ್ದು. ಜೊತೆಗೆ ಅವರ ಕುಟುಂಬ ಆಪ್ತ ವಲಯ ಏನಿರುತ್ತೆ ಅವರಿಗೆ ಮಾತ್ರ ಇಲ್ಲಿ ಮೀಸಲಿಟ್ಟಿರುವಂಥದ್ದು. ಅವರು ಸಾಯಂಕಾಲ ವೇಳೆಗೆ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಪೂಜೆ ಮಾಡೋದ್ರ ಮೂಲಕ ಅವರ ಏನು ವಿಧಾನ ಇದೆ ಆ ವಿಧಾನದ ಮೂಲಕ ಅಂತ್ಯಕ್ರಿಯೆ ಮಾಡುವಂಥದ್ದು. ಆ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಕೂಡ ಇದೀಗ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಅವರ ಆತ್ಮೀಯ ವಲಯ ವರ್ಗ ಏನಿದೆ ಅವರೆಲ್ಲರೂ ಕೂಡ ಈ ಒಂದು ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾಗಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಮುಂದೆ ಸಾಗುವಂಥದ್ದು ಜೊತೆ ಆಗಿರುವಂಥದ್ದು. ದಾವಣಗೆರೆಯಿಂದ ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ಬರ್ಕಿ, ಪವರ್ TV.